ಅಲ್ಲಿಗೆ ಬಂದ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಹೊಡಿತೀನಿ ನಿನ್ನ ಅಮ್ಮ. ನಿನ್ಗೆ ಏನ್ ನಿನ್ ವಿಡಿಯೋಗಳೆಲ್ಲ ಮಾಡ್ಕೊಂಡು ನನಗ್ ಕಳ್ಸ್ಬಿಟ್ಟು. ಕನ್ನಡ ಚಿತ್ರರಂಗದ ದಿಗ್ಗಜ ದಿವಂಗತ ದ್ವಾರಕೀಶ್ ಸೊಸೆ ವಂಚನೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ದ್ವಾರಕೀಶ್ ಅಗಲಿದ ಬಳಿಕವೂ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಆಗಿದೆ. ದಿಗ್ಗಜ ದ್ವಾರಕೀಶ್ ಅವರ ಸೊಸೆ ವಿರುದ್ಧ ಹಲವು ಮಂದಿ ವಂಚನೆ ಪ್ರಕರಣವನ್ನ ದಾಖಲಿಸಿದ್ದಾರೆ. ಅಂದಹಾಗೆ ದ್ವಾರಕೀಶ್ ಅವರ ಸೊಸೆ ಅಂದ್ರೆ ಅವರ ಎರಡನೇ ಪತ್ನಿ ಶೈಲಜಾ ಕುಮಾರಿ ಅವರ ಪುತ್ರ ಸಮರ್ಥ್ ಪತ್ನಿಯೇ ವರ್ಷಾ ರೈ. ಇವರೇ ಈ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಹಲವು ಮಂದಿ ವರ್ಷಾ ರೈ ಅವರೊಂದಿಗೆ ಹಣಕಾಸಿನ ವ್ಯವಹಾರವನ್ನು ನಡೆಸಿದ್ರು. ಅವರಿಗೆ ಹಣವನ್ನು ನೀಡದೆ ವಂಚನೆ ಮಾಡಿದ್ದಾರೆ. ಹಣ ಕೇಳಲು ಹೋದವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇವರ ಮೇಲಿದೆ. ಮಾಧ್ಯಮದವರ ವರದಿಯ ಪ್ರಕಾರ ದ್ವಾರಕೀಶ್ ಸೊಸೆ ವರ್ಷಾ ರೈ ಹಣಕಾಸಿನ ವ್ಯವಹಾರ ನಡೆಸುತ್ತಿದ್ದರು. ರಮಣ ರೆಡ್ಡಿ ಅನ್ನೋರು ವರ್ಷಾ ರೈ ಅವರಿಗೆ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ರು. ಆ ಹಣವನ್ನು ಕೇಳುವುದಕ್ಕೆ ಹೋಗಿದ್ದಾಗ ಅವರ ಮೇಲೆ ಬೀದಿಯಲ್ಲೇ ಪೊರಕೆಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ಇವರಿಬ್ಬರ ಕಿತ್ತಾಟದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ದ್ವಾರಕೀಶ್ ಅವರ ಸೊಸೆ ಮೇಲೆ ಆರೋಪ ಬರ್ತಿರೋದು ಇದೇ ಮೊದಲೇನೂ ಅಲ್ಲ. ಕಳೆದ ಕೆಲವು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ವಂಚನೆ ಮಾಡಿದ್ದಾರೆ ಎಂಬ ಆರೋಪವೂ ಇವರ ಮೇಲಿದೆ. ವರ್ಷಾ ರೈ ಚೀಟಿ ವ್ಯವಹಾರವನ್ನ ನಡೆಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಚೀಟಿಗೆ ಹಾಕುವುದು ನಂಬಿಸಿ ಹಣ ಪಡೆದು ವಂಚನೆ ಮಾಡಿರುವ ಆರೋಪ ಇವರ ಮೇಲಿದೆ. ಈಗಾಗಲೇ ವರದಿಯಾಗಿರುವಂತೆ ಸುಮಾರು 110 ಗ್ರಾಂ ಚಿನ್ನದ ಆಭರಣವನ್ನ ತೆಗೆದುಕೊಂಡು ಸಂಬಂಧಪಟ್ಟವರಿಗೆ ನೀಡದ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವೂ ಇವರ ಮೇಲಿದೆ. ಹೇಳುವುದಕ್ಕೆ ಹೋದರೆ ಅವರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆಂಬ ಆರೋಪ ಇವರ ಮೇಲೆ ಹೊರಿಸಿ ದೂರು ದಾಖಲು ಮಾಡಲಾಗಿದೆ. ಅಲ್ಲಿಗೆ ಬಂದ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಹೊಡಿತೀನಿ ನಿನ್ನ ಅಮ್ಮ. ನಿನ್ಗೆ ಏನ್ ನಿನ್ ವಿಡಿಯೋಗಳೆಲ್ಲ ಮಾಡ್ಕೊಂಡು ನನಗ್ ಕಳ್ಸ್ಬಿಟ್ಟು ಆಯ್ತಾ? ಚಿಕ್ಕ ಮುಚ್ಕೊಳ್ಳಿ ಅವ್ನ ಅಮ್ಮ. ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನಿನ್ಗೆ ಮನೆ ಹತ್ರ ಇದೆಯಾ ನೀನು? ನೀನು ಹಲ್ಕ ಮಗನೇ, ನೀನು ಅಷ್ಟೊಂದು ಸಾಚ ಇರೋನು. ಸ್ಟೇಷನ್ ಅಲ್ಲಿ ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ತಾನೆ? ನೀನ್ ಅಲ್ಲಿ ಫೇಸ್ ಮಾಡ್ಬೇಕಾಗಿತ್ತು, ಇಲ್ವಾ ಕೋರ್ಟ್ ಹಾಕೋಬೇಕು. ಅವನಮ್ಮ ನಿನ್ ವಿಡಿಯೋ ಹೆಂಗೋ ಮಾಡ್ದೆ ನೀನು ಹಲ್ಕ. ನೀನು ನಿನ್ ಮಕ್ಳು ಯಾವಳ ತಿರುಗಿ ಮಲಗಿತ್ತಲ್ಲ ಅದ್ರ ವಿಡಿಯೋ ಕಳಿಸ್ಲಾ? ನಾನು ಬರ್ತೀನಿ ತಾನೆ. ಎಲ್ಲಿ ಮನೇಲಿ ಯಾಕೆ ಹೇಳು, ಬರ್ತೀನಿ ನನ್ ಮಗನೇ. ನಿನಗೆ ಬಟ್ಟೆ ಬಿಚ್ಚಿಲ್ಲ ಕೇಳು ಹಲ್ಕ ಸೋಳೆ ನೀನು. ಬಾ ನಾನು ಹೇಳ್ತೀನಿ. ಹೊರಗಡೆ ಇದ್ದೀನಿ ಕರ್ಕೊಂಬತ್ತಿ ಬಾ. ಕನ್ನಡ ಚಿತ್ರರಂಗದ ದಿಗ್ಗಜ ದ್ವಾರಕೀಶ್ ಸೊಸೆ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರ ಹೆಸರನ್ನ ಬೀದಿಗೆ ತಂದಂತಾಗಿದೆ. ದ್ವಾರಕೀಶ್ ಅಗಲಿದ ಬಳಿಕವೂ ಅವರ ಹೆಸರು ಇಂತಹ ಪ್ರಕರಣಗಳಲ್ಲಿ ಅನಾವಶ್ಯಕವಾಗಿ ತಳಕು ಹಾಕಿಕೊಳ್ಳುತ್ತಿದ್ದು ಕಳಂಕ ತಂದಂತೆ ಆಗಿದೆ. ಹೀಗಾಗಿ ವರ್ಷಾ ರೈ ವಿರುದ್ಧ ದ್ವಾರಕೀಶ್ ಅಭಿಮಾನಿಗಳು ಸೇರಿದಂತೆ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ.